ಹಲೋ ಆ್ಯಂಡ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಕ್ಲಾಸಸ್ ಧಾರವಾಡ. ಈ ಒಂದು ವಿಡಿಯೋದ ಒಳಗಡೆ ನಾವು 11 ಮತ್ತು 12ನೇ ತಾರೀಕು ಡಿಸೆಂಬರ್ 2022ಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ಗಳು, ಪ್ರಚಲಿತ ಘಟನೆಗಳ ಆಧಾರದ ಮೇಲೆ ಇರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ತಾ ಅದರ ಆಧಾರದ ಮೇಲೆ ಪ್ರಚಲಿತ ಘಟನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ಒಂದು ವಿಡಿಯೋ ನಾವೇನು ಮಾಡ್ತಾ ಇದ್ವಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಇದರ PDF ಕಾಪಿ ಕೂಡ ನಿಮಗೆ ಸಿಗುತ್ತೆ. ಅಗೇನ್ ಬರೀ ಪ್ರಶ್ನೆಗಳಲ್ಲ, ಅದರ ಬದಲಾಗಿ ಡಿಟೇಲ್ ಆದಂಥ ಸೊಲ್ಯೂಷನ್ಸ್ಗಳು ಕೂಡ ಅದರ ಜೊತೆಯಲ್ಲಿ ಡಿಟೇಲ್ ಆದಂಥ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಒಳಗೊಂಡಿರುವಂಥ ಒಂದು PDF ನಿಮಗೇನಾದರೂ ಬೇಕು ಅಂತಂದರೆ ಆ PDF ಕಾಪಿಯನ್ನು ನಾವು ದಿನನಿತ್ಯ ಬೇಸಿಸ್ನ ಒಳಗಡೆ ನಮ್ಮ ಅಫಿಷಿಯಲ್ ಆ್ಯಪ್ನ ಒಳಗಡೆ ಹಾಕ್ತೀವಿ. ಸೊ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ನೀವು ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಅಫಿಷಿಯಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕನ್ನು ಡಿಸ್ಕ್ರಿಪ್ಷನ್ನ ಒಳಗಡೆ ಕೊಟ್ಟಿದ್ದೀನಿ. ಅದನ್ನು ನೀವು ಯೂಸ್ ಮಾಡ್ಕೊಂಡು ಅದರ ಒಳಗಡೆ ಸ್ಟಡಿ ಮಟೀರಿಯಲ್ಸ್ ಅಂತೇಳಿದೆ, ಅದರ ಒಳಗಡೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ಕೊಂಡು ಫೋಲ್ಡರ್ ಇದೆ. ಆ ಫೋಲ್ಡ್ರನ್ನ ನೀವು ಕ್ಲಿಕ್ ಮಾಡಿದ್ರೆ ಅದರ ಒಳಗಡೆ ಎಲ್ಲ PDFಗಳು ಡೇಟ್ ವೈಸ್ ನಿಮಗೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈಸಿಯಾಗಿ ಓದ್ಬೋದು. ಸೊ ವಿತೌಟ್ ಫರ್ದರ್ ಡ್ಯೂ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಹಾಗಾದರೆ, ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈಸ್ ಲೊಕೇಟೆಡ್ ಇನ್. ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಆಪ್ಷನ್ ಎ ಪ್ಯಾರಿಸ್, ಆಪ್ಷನ್ ಬಿ ಲಂಡನ್, ಆಪ್ಷನ್ ಸಿ ವಾಷಿಂಗ್ಟನ್ DC, ಆಪ್ಷನ್ ಡಿ ಜಿನೆವಾ. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ಯಾರಿಸ್ ಆಗುತ್ತೆ. ಪ್ಯಾರಿಸ್ನ ಒಳಗಡೆ ನಮ್ಮ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಹೆಡ್ ಕ್ವಾರ್ಟರ್ಸ್ ಇರೋದನ್ನು ನಾವು ನೋಡ್ತೀವಿ. ಎರಡನೇ ಪ್ರಶ್ನೆಗೆ ಬರೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಲೇಟೆಡ್ ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಅಂತ ಕೇಳ್ತಿದ್ರು. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸನ್ನು ಶಾರ್ಟ್ ಫಾರ್ಮಲ್ಲಿ FPI ಅಂತೇಳಿ ಕರಿತೀರ. ಸೊ FPIಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ? ಸ್ಟೇಟ್ಮೆಂಟ್ 1, FPIs ಆರ್ ಲಾಂಗ್ ಟರ್ಮ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಸ್ಟೇಟ್ಮೆಂಟ್ 2, FPIs ಲೀಡ್ ಟು ಟೆಕ್ನಾಲಜಿ ಟ್ರಾನ್ಸ್ಫರ್ ಬಿಟ್ವೀನ್ ಕಂಟ್ರೀಸ್. ಸೊ ಸ್ಟೇಟ್ಮೆಂಟ್ 3, FPIs ಆರ್ ಹೈಲಿ ವಾಲಟೈಲ್ ಇನ್ ನೇಚರ್ ಅಂತ ಹೇಳ್ತಿದ್ರು. ಸೊ ಒಂದನೇ ಸ್ಟೇಟ್ಮೆಂಟ್ FPIಗಳು ದೀರ್ಘಾವಧಿಯ ವಿದೇಶಿ ಹೂಡಿಕೆಗಳು ಅಂತ ಹೇಳ್ತಿದ್ರು. ಎರಡನೇ ಸ್ಟೇಟ್ಮೆಂಟ್ FPIಗಳು ದೇಶಗಳ ನಡುವೆ ತಂತ್ರಜ್ಞಾನ ವರ್ಗಾವಣೆಗೆ ಕಾರಣವಾಗುತ್ತದೆ ಅಂತ ಹೇಳ್ತೀರಾ. ಅದೇ ರೀತಿಯಲ್ಲಿ ಮೂರನೇದು FPIಗಳು ಪ್ರಕೃತಿಯಲ್ಲಿ ಹೆಚ್ಚು ಬಾಷ್ಪಶೀಲವಾಗಿದೆ ಅಂತ ಹೇಳ್ತೀರಾ. ಅಗೇನ್ ಮೀನಿಂಗ್ ಏನು ಬಾಷ್ಪಶೀಲ ಅಂತಂದಾಗ ಸೊ ಇದು ಬೇಗನೆ ಒಂದು ದೇಶದಿಂದ ಹೊರಗಡೆ ಹೋಗುತ್ತೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಈಗ ನಾವು ನೋಡೋಣ, ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ವಿದೇಶಿ ಹೂಡಿಕೆಗಳು ಅಂತ ಬಂದಾಗ ಅದರ ಒಳಗಡೆ ಎರಡು ಬರುತ್ತೆ. ಒಂದನ್ನು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀರಾ. ಇನ್ನೊಂದನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀರಾ. ನಾರ್ಮಲ್ ಆಗಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಹೂಡಿಕೆ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಇದು ದೀರ್ಘಾವಧಿಯದ್ದಾಗಿರುತ್ತೆ. ಸೊ ಇದು ದೀರ್ಘಾವಧಿಯದ್ದಾಗಿರುತ್ತೆ. ಆದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ, ಇದು ಶಾರ್ಟ್ ಟರ್ಮ್ ಆಗಿರುತ್ತೆ, ಅಲ್ಪಾವಧಿಯದ್ದಾಗಿರುತ್ತೆ. ಅದರ ಜೊತೆಯಲ್ಲಿ ಎರಡನೇದನ್ನು ನೋಡೋದಕ್ಕೆ ಹೋದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದಾಗ ಇಲ್ಲಿ ಯಾರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೋ ಅವ್ರಿಗೆ ಆ ಕಂಪನಿಯಲ್ಲಿ ಒಂದಿಷ್ಟು ಓನರ್ಶಿಪ್ ಬೇಕಾಗಿರುತ್ತೆ, ಅಥವಾ ಆ ಕಂಪನಿಯ ಒಳಗಡೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪವರ್ ಬೇಕಾಗಿರುತ್ತೆ, ಅವ್ರಿಗೆ ಡಿಸಿಷನ್ ಮೇಕಿಂಗ್ ಪವರ್. ಆದರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ಯಾರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರು ಏನು ಮಾಡ್ತಾರೆ, ಅವರು ಜಾಸ್ತಿಯಾಗಿ ಫೋಕಸ್ ಮಾಡೋದು ಲಾಭದ ದೃಷ್ಟಿಯಿಂದ. ಲಾಭ ಸಿಗುತ್ತೆ ಅಂದರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಸೊ ಅದೇ ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಈ ಥರ ಓನರ್ಶಿಪ್ ಅಥವಾ ಡಿಸಿಷನ್ ಮೇಕಿಂಗ್ ಎಬಿಲಿಟಿಯನ್ನು ನೀವು ಬೇರೆ ದೇಶದವರಿಗೆ ಕೊಟ್ಟಿದ್ದೀರಿ ಅಂತಂದರೆ ಅವರೇನು ಮಾಡ್ತಾರೆ, ತಮ್ಮ ದೇಶದಲ್ಲಿರುವಂಥ ಬೆಸ್ಟ್ ಪ್ರಾಕ್ಟೀಸಸನ್ನು ಅಥವಾ ತಂತ್ರಜ್ಞಾನವನ್ನು ಭಾರತಕ್ಕೆ ಕೂಡ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ಬರೀ ಪ್ರಾಫಿಟ್ನ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದಾಗಿ, ಲಾಭದ ಸಲುವಾಗಿ ಮಾಡ್ತಾ ಇರೋದ್ರಿಂದಾಗಿ ಯಾವುದೇ ರೀತಿಯ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲ್ಲ. ಅದರ ಜೊತೆಯಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಆಗಿರೋದು ಯಾಕೆ ಅಂತ ಕೇಳಿದಾಗ, ಸಪೋಸ್ ಥಿಂಕ್ ಮಾಡಿ, ಈಗ ಭಾರತದ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಭಾರತದಿಂದ ಜಾಸ್ತಿ ಲಾಭ ಸಿಗುತ್ತೆ ಅಂತೇಳಿ ಗೊತ್ತಿದೆ ಅವ್ರಿಗೆ. ಅಕಸ್ಮಾತಾಗಿ ನಾಳೆ ಶ್ರೀಲಂಕಾದಿಂದ ಜಾಸ್ತಿ ಲಾಭ ಸಿಗುತ್ತೆ ಅಂತಂದರೆ ಅವಾಗ ಏನು ಮಾಡ್ಬಿಡ್ತಾರೆ, ಭಾರತದಿಂದ ದುಡ್ಡನ್ನು ಹೊರ ತೆಗಿತಾರೆ, ಶ್ರೀಲಂಕಾದ ಮಾರುಕಟ್ಟೆಯಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಆ ಕಾರಣಕ್ಕೆ ಈ ಒಂದು ದೇಶದಿಂದ ಇದೇನಾಗುತ್ತೆ, ಸಡನ್ ಆಗಿ ಹೊರಗಡೆ ಹೋಗ್ಬೋದು. ಅದನ್ನೇ ನಾವೇನು ಕರಿತೀವಿ, ಸೊ ಅದನ್ನು ಹೈಲಿ ವಾಲಟೈಲ್ ಅಂತೇಳಿ ಹೇಳ್ತಿದ್ರ, ಹೆಚ್ಚು ಬಾಷ್ಪಶೀಲ. ಒಂದನೇ ಸ್ಟೇಟ್ಮೆಂಟನ್ನು ನೋಡೋಣ. ಈಗ FPIs ಆರ್ ಲಾಂಗ್ ಟರ್ಮ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಸ್ಟೇಟ್ಮೆಂಟ್ಸ್ ಸ್ಟ್ರೇಟ್ ಅವೇ ರಾಂಗ್. ಯಾಕೆ ರಾಂಗ್? ಇದು ಶಾರ್ಟ್ ಟರ್ಮ್, ಅಲ್ಪಾವಧಿಯದ್ದಾಗಿರುತ್ತೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಆರ್ ಲೆಡ್ ಟು ಟೆಕ್ನಾಲಜಿ ಟ್ರಾನ್ಸ್ಫರ್. ಇದರಿಂದ ತಂತ್ರಜ್ಞಾನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಇದು ಕೂಡ ತಪ್ಪು. ಯಾಕೆಂದರೆ ಅದು FDIನಲ್ಲಿ ಆಗುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಆಗುತ್ತೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ಅಲ್ಲ. ಸೊ ಇನ್ನು ಮೂರನೇ ಸ್ಟೇಟ್ಮೆಂಟ್, FPIs ಆರ್ ಹೈಲಿ ವಾಲಟೈಲ್ ಇನ್ ನೇಚರ್. ಎಸ್, ಕರೆಕ್ಟ್.
ಸೊ ಇದು ಹೈಲಿ ವಾಲಟೈಲ್, ಬಾಷ್ಪಶೀಲವಾಗಿದೆ ಅಂದರೆ ಏನಾಗುತ್ತೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಈಸಿಯಾಗಿ ಜಂಪ್ ಆಗುತ್ತೆ, ಒಂದು ದೇಶದಿಂದ ಸಡನ್ ಆಗಿ ಇದನ್ನು ವಾಪಸ್ ತೆಗಿಬೋದು. ಸೊ ಆ ಕಾರಣಕ್ಕೆ ಇಲ್ಲಿ ಸರಿಯಾದಂಥ ಉತ್ತರ ಏನು ಪ್ರಶ್ನೆ ಕೇಳಿದರೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಇದನ್ನು ಭಾಳ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೋತೀರಿ. ಯಾಕಂದರೆ ಸಪೋಸ್ ಥಿಂಕ್ ಮಾಡಿ ಇಲ್ಲಿ ಇನ್ಕರೆಕ್ಟ್ ಅಂತೇಳಿ ಕೇಳಿಬಿಟ್ರೆ ಸೊ ನಿಮ್ಗೆ ಏನಾಗುತ್ತೆ, ಆ ಆಪ್ಷನ್ ಚೇಂಜ್ ಆಗುತ್ತೆ. ಸೊ ಕರೆಕ್ಟ್ ಅಂತೇಳಿ ಕೇಳಿದರೆ ಸರಿಯಾಗಿರುವಂಥ ಹೇಳಿಕೆಯನ್ನು ಕೇಳಿದರೆ ಆ ಕಾರಣಕ್ಕಾಗಿ ನಾವೇನಾದರೂ ನೋಡೋದಕ್ಕೆ ಹೋದರೆ ಸರಿಯಾಗಿರುವಂಥ ಹೇಳಿಕೆ 3 ಮಾತ್ರ. ಸೊ ಸ್ಟೇಟ್ಮೆಂಟ್ 3 ಈಸ್ ಕರೆಕ್ಟ್ ಆರ್ ಸ್ಟೇಟ್ಮೆಂಟ್ ಸಿ ಈಸ್ ಕರೆಕ್ಟ್. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಸರಿಯಾದಂಥ ಒಂದು ಸ್ಟೇಟ್ಮೆಂಟ್, ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಹೆಡ್ ಕ್ವಾರ್ಟರ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈಸ್ ಲೊಕೇಟೆಡ್ ಇನ್. ಅಗೇನ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾಳಷ್ಟು ಬೇರೆ ಬೇರೆ ರೀತಿಯಾದಂಥ ಸೊ ಏನು ಮಾಡ್ತಿದೆ, ಲೋನ್ಗಳನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಿದೆ. ರೀಸೆಂಟಾಗಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಲೋಕಲ್ ಅರ್ಬನ್ ಎಲೆಕ್ಟ್ರಿಸಿಟಿ ಬಸ್ಗಳಿಗಾಗಿ ಕೊಟ್ಟಿದ್ದನ್ನು ನೋಡಿದ್ವಿ. ಅದರ ಜೊತೆಯಲ್ಲಿ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನು ಮಾಡ್ತದೆ, ಭಾರತದ ಒಳಗಡೆ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ಗಳಿಗೂ ಕೂಡ ಲೋನನ್ನು ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಹೆಡ್ ಕ್ವಾರ್ಟರ್ ಆಫ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈಸ್ ಲೊಕೇಟೆಡ್ ಇನ್ ಅಂತ ಹೇಳ್ತದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ ಪ್ರಧಾನ ಕಚೇರಿ ಇರೋದು ಎಲ್ಲಿ ಅಂತ. ಆಪ್ಷನ್ 1 ಬೀಜಿಂಗ್ ಚೈನಾ, ಆಪ್ಷನ್ 2 ಶಾಂಘೈ ಚೈನಾ, ಆಪ್ಷನ್ 3 ಢಾಕಾ, ಸೊ ಇದು ಢಾಕೆ ಅಲ್ಲ ಢಾಕಾ ಬಾಂಗ್ಲಾದೇಶ್, ಆಪ್ಷನ್ ಡಿ ಮನಿಲಾ ಫಿಲಿಪೀನ್ಸ್. ಸೊ ಇದರ ಒಳಗಡೆ ಸರಿಯಾದಂಥ ಉತ್ತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಇರೋದು ಇಲ್ಲಿ ಮನಿಲಾ ಫಿಲಿಪೀನ್ಸ್ನ ಒಳಗಡೆ ಇದೆ. ಸೊ ಏನು ಗೊತ್ತಿರಲಿ, ಬೀಜಿಂಗ್ನ ಒಳಗಡೆನೂ ಕೂಡ ನಮಗಿದೆ, ಅದೇ ರೀತಿಯಲ್ಲಿ ಶಾಂಘೈನ ಒಳಗಡೆನೂ ಕೂಡ ಇದೆ. ಇದಕ್ಕೆ ನಾನು ನಿಮ್ಗೆ ಏನು ಮಾಡ್ತೀನಿ, 2 ಇನ್ಸ್ಟಿಟ್ಯೂಟ್ಗಳ ಹೆಸರನ್ನು ಹೇಳ್ತೀನಿ, ಅದು ಯಾವುದು ಬೀಜಿಂಗ್ನಲ್ಲಿ ಇದೆ ಯಾವುದು ಶಾಂಘೈನಲ್ಲಿ ಇದೆ ಅಂತ ಹೇಳಬೇಕು. ಓಕೆ, ಸೊ ಒಂದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, AIIB ಅಂತ ಕರಿತೀರಾ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇನ್ನೊಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮತ್ತೊಂದು ಹೆಸರು ಕರೀತಾರೆ, ಇದನ್ನು ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಬ್ರಿಕ್ಸ್ ಬ್ಯಾಂಕ್ ಅಂತ ಕೂಡ ಇದನ್ನು ಕರೀತಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್. ಸೊ ಇದರಲ್ಲಿ ಒಂದು ಬೀಜಿಂಗಲ್ಲಿದೆ, ಇನ್ನೊಂದು ಶಾಂಘೈಯಲ್ಲಿದೆ. ಸೊ ಇದು 2 ಯಾವುದರಲ್ಲಿದೆ ಅಂತ ಹೇಳ್ಕೊಂಡು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿಗಳ ಬಗ್ಗೆ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಇಂಡಿಯಾ ಮೂವ್ಡ್ ಫ್ರಮ್ 9th ಪ್ಲೇಸ್, ದಟ್ ಈಸ್ ಇನ್ 2021 9th ಪ್ಲೇಸ್, ಟು 5th ಪ್ಲೇಸ್ ಇನ್ 2022 in Hurun Global 500 ranking. The Hurun Global 500 ranking is given to ಅಂತ ಕೇಳ್ತಿದ್ದಾರೆ. ಭಾರತ 2021ರಲ್ಲಿ 9ನೇ ಸ್ಥಾನದಲ್ಲಿತ್ತು, ಈಗ 2022ರಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಯಾವುದರಲ್ಲಿ ಅಂತ ಕೇಳಿದಾಗ ಹುರುನ್ ಗ್ಲೋಬಲ್ 500. ಸೊ ಈ ಒಂದು ರ್ಯಾಂಕಿಂಗ್ನ ಒಳಗಡೆ. ಹಾಗಾದರೆ ಈ ಹುರುನ್ ಗ್ಲೋಬಲ್ ಶ್ರೇಯಾಂಕ ಅಥವಾ ರ್ಯಾಂಕಿಂಗನ್ನು ಯಾವ ವಲಯದ ಸಾಧನೆಯನ್ನು ಗುರುತಿಸಿ ನೀಡಲಾಗುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಆಪ್ಷನ್ ಎ ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್, ಈ ಆಡಳಿತ ಉಪಕ್ರಮಗಳು. ಆಪ್ಷನ್ ಬಿ ಆ್ಯಂಟಿ ಕರಪ್ಷನ್ ಪ್ರಾಕ್ಟಿಸಸ್, ಭ್ರಷ್ಟಾಚಾರ ವಿರೋಧಿ ಆಚರಣೆಗಳು. ಆಪ್ಷನ್ ಸಿ ಮೋಸ್ಟ್ ವ್ಯಾಲ್ಯೂಯೇಬಲ್ ನಾನ್ ಸ್ಟೇಟ್ ಕಂಟ್ರೋಲ್ಡ್ ಕಂಪನೀಸ್, ಅತ್ಯಂತ ಮೌಲ್ಯಯುತವಾದಂಥ ಸಾರ್ವಜನಿಕೇತರ ನಿಯಂತ್ರಿತ ಕಂಪನಿಗಳು. ಏನು ಮೀನಿಂಗ್ ಏನು, ಖಾಸಗಿ ಕಂಪನಿಗಳು ಅಂತೇಳಿ ಮೀನಿಂಗ್ ಬರುತ್ತೆ. ಆಪ್ಷನ್ ಡಿ ಇನೋವೇಷನ್, ಆವಿಷ್ಕಾರ ಮಾಡೋದಕ್ಕೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಹುರುನ್ ಗ್ಲೋಬಲ್ ಶ್ರೇಯಾಂಕವನ್ನು ಕೊಡ್ತಾರೆ ಅಂತ ಕೇಳಿದ್ರೆ ಆಪ್ಷನ್ ಸಿ. ಸೊ ಇದೇನು, ಅತ್ಯಂತ ಮೌಲ್ಯಯುತವಾದಂಥ ಸಾರ್ವಜನಿಕೇತರ ನಿಯಂತ್ರಿತ ಕಂಪನಿಗಳು ಅಂದರೆ ಖಾಸಗಿ ಕಂಪನಿಗಳನ್ನು ನೋಡ್ಕೊಂಡು ಕೊಡ್ತೇವೆ. ಅದರಲ್ಲಿಯೂ ಕೂಡ ಭಾರತದಲ್ಲಿ ಬಹಳ ಒಳ್ಳೆಯ ಒಂದು ರೆಕಗ್ನಿಷನನ್ನು ಪಡೆದಂಥ ಕಂಪನಿ ಯಾವುದು ಈ ಥರದ ಖಾಸಗಿ ಕಂಪನಿ ಅಂತ ಕೇಳಿದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತೇಳಿ ನೋಡ್ತೀವಿ. ಸೊ ಅದರ ಜೊತೆಯಲ್ಲಿ ಮತ್ತು ಕೆಲವೊಂದು ಕಂಪನಿಗಳಿದ್ದಾವೆ, ಅರೌಂಡ್ 20 ಬೇರೆ ಬೇರೆ ಕಂಪನಿಗಳನ್ನ ಈ ಥರ ಟಾಪ್ 500 ಒಳಗಡೆ ನೋಡ್ತೀವಿ ಜಾಗತಿಕ ಮಟ್ಟದಲ್ಲಿ. ಆದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅದರ ಒಳಗಡೆ ಅತಿ ಉನ್ನತವಾದಂಥ ಸ್ಥಾನವನ್ನು ಪಡ್ಕೊಂಡಿರೋದು. ಸೊ ಇದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ವಿಚ್ ಸ್ಟೇಟ್ ರೀಸೆಂಟ್ಲಿ ರಿಸೀವ್ಡ್ ಅವಾರ್ಡ್ ಫಾರ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ TB ಮುಕ್ತ ಭಾರತ್ ಕ್ಯಾಂಪೇನ್ ಥ್ರೂ ಜನ ಆಂದೋಲನ್ ಅಗೇನ್ಸ್ಟ್ ಟ್ಯೂಬರ್ಕ್ಯುಲೋಸಿಸ್. ಕ್ಷಯರೋಗದ ವಿರುದ್ಧ ಜನ ಆಂದೋಲನದ ಮೂಲಕ TB ಮುಕ್ತ ಭಾರತ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿರೋದಕ್ಕಾಗಿ ಇತ್ತೀಚೆಗೆ ಯಾವ ರಾಜ್ಯಕ್ಕೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶಸ್ತಿ ಪಡೆದುಕೊಂಡಿದೆ ಅಂತೇಳಿ ಕ್ವಶನ್ ಕೇಳ್ತೀನಿ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಮೇಘಾಲಯ ಮತ್ತು ಆಪ್ಷನ್ ಡಿ ಕೇರಳ. ಇದರ ಒಳಗಡೆ ಸರಿಯಾದಂಥ ಉತ್ತರ ಯಾವುದು, ಮೇಘಾಲಯ. ಮೇಘಾಲಯಗೆ ರೀಸೆಂಟಾಗಿ ಸೊ ಅವರು TB ಮುಕ್ತ ಭಾರತ್ ಕ್ಯಾಂಪೇನ್ನ ಸಲುವಾಗಿ ಪರಿಣಾಮಕಾರಿಯಾಗಿ ಇದನ್ನೆಲ್ಲವನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ.
ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೇನು ಮಾಡಿದ್ದಾರೆ, ಸೊ ಒಂದು ಅವಾರ್ಡನ್ನು ಕೊಡಲಾಗಿದೆ. ಸೊ ಅದು ಗೊತ್ತಿರಲಿ. ಟಿ ಬಿ ಮುಕ್ತ ಭಾರತ್ ಕ್ಯಾಂಪೇನ್ಗೆ ಸಂಬಂಧಪಟ್ಟ ಹಾಗೆ ಅಗೇನ್ 2025 ಒಳಗಡೆ ಭಾರತದಲ್ಲಿ ಪೂರ್ತಿಯಾಗಿ ಕ್ಷಯರೋಗದ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಬರೋಣ. ಹೂ ಒನ್ BWF ಫೀಮೇಲ್ ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ ಆಫ್ ದ ಇಯರ್ 2022 ಅವಾರ್ಡ್? BWF ಮಹಿಳಾ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ್ತಿ 2022 ಪ್ರಶಸ್ತಿಯನ್ನು ಪಡೆದಂಥವರು ಯಾರು ಅಂತೇಳಿ ಕೇಳ್ತಾರೆ. ಸೊ ಆಪ್ಷನ್ ಎ PV ಸಿಂಧು, ಆಪ್ಷನ್ ಬಿ ಅಕಾನೆ ಯಮಗೂಚಿ, ಆಪ್ಷನ್ ಸಿ ವಿಕ್ಟರ್ ಎಕ್ಸೆಲ್ಸನ್, ಆಪ್ಷನ್ ಡಿ ಮನೀಷಾ ರಾಮದಾಸ್. ಸೊ ಇದರ ಒಳಗಡೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಾವು ಜಸ್ಟ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕೇಳಿದ್ರೆ ಬೇರೆ ಆಗುತ್ತೆ, ಇದು ಪ್ಯಾರಾ ಬ್ಯಾಡ್ಮಿಂಟನ್. ಓಕೆ, ಸೊ ಪ್ಯಾರಾ ಬ್ಯಾಡ್ಮಿಂಟನ್ ಅಂತಂದಾಗೇನು ವಿಶೇಷ ಚೇತನರಿಗಾಗಿ ಆಡಿಸುವಂಥ ಆಟ. ಸೊ ಅದರ ಒಳಗಡೆ ಭಾರತದ ಮನೀಷಾ ರಾಮದಾಸ್ ಅವರು ಇವರು ಏನು ಮಾಡಿದ್ದಾರೆ, ಈ ಸಲದ ಬೆಸ್ಟ್ ಸೊ ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ ಆಫ್ ದ ಇಯರ್ ಫೀಮೇಲ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ PV ಸಿಂಧು ಅವರು ನಮ್ಗೆ ಆಲ್ರೆಡಿ ಗೊತ್ತು, ಇವರು ಸೊ ಮಹಿಳೆಯರ ಒಂದು ಬ್ಯಾಡ್ಮಿಂಟನನ್ನು ಆಡ್ತಾರೆ. ಆದರೆ ಈ ಒಂದು ಅವಾರ್ಡಲ್ಲಿ ಇವ್ರಿಗೆ ಯಾವುದೇ ಅವಾರ್ಡ್ ಸಿಕ್ಕಿಲ್ಲ. ಆದರೆ ಅಕಾನೆ ಯಮಗುಚಿ ಇವರಿಗೆ ಏನು ಮಾಡಿದ್ದಾರೆ, ಇವರಿಗೆ ಫೀಮೇಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅವಾರ್ಡ್ ಸಿಕ್ಕಿದೆ BWF. ಅದೇ ರೀತಿಯಲ್ಲಿ ವಿಕ್ಟರ್ ಎಕ್ಸೆಲ್ಸನ್ ಅವರಿಗೆ ಮೇಲ್ ಅಂದರೆ ಪುರುಷರ ಸೊ ಪ್ಲೇಯರ್ ಆಫ್ ದ ಇಯರ್ 2022 ಅವಾರ್ಡ್ ಸಿಕ್ಕಿರೋದು ವಿಕ್ಟರ್ ಎಕ್ಸೆಲ್ಸನ್ ಅವರಿಗೆ. ಅದೇ ರೀತಿಯಲ್ಲಿ ಮಹಿಳೆಯರ ಪ್ಲೇಯರ್ ಆಫ್ ದಿ ಇಯರ್ 2022 ಸಿಕ್ಕಿರೋದು ಯಾರಿಗೆ, ಅಕಾನೆ ಯಮಗೂಚಿ ಅವರಿಗೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೋನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ ಟು ಬಿ ದ ಅಫಿಷಿಯಲ್ ಪಾರ್ಟ್ನರ್ ಆಫ್ DPIFF ಅವಾರ್ಡ್ಸ್. DPIFF ಅವಾರ್ಡ್ಸ್ ಅಂದ್ರೆ ಏನು, ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅಂತ ಕೂಡ ಕರಿತಾರೆ. ಸೊ ಈ ಒಂದು ಅವಾರ್ಡ್ ಯಾವ ವಲಯದ ಒಳಗಡೆ ಮಾಡಿರುವಂಥ ಸಾಧನೆಗಾಗಿ ಇದನ್ನು ನೀಡ್ತಾರೆ? ಸೊ ಅದನ್ನು ಕ್ವಶನ್ ಕೇಳ್ತಾರೆ. ಸೋನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ DPIFF ಪ್ರಶಸ್ತಿಗಳ ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗಳ 2023 ಅಧಿಕೃತ ಪಾಲುದಾರರಾಗಲಿದೆ. ಹಾಗಾದರೆ ಈ ಪ್ರಶಸ್ತಿಯು ಯಾವ ವಲಯಕ್ಕೆ ನೀಡುವಂಥ ಗೌರವವಾಗಿದೆ? ಆಪ್ಷನ್ ಎ ಮೆಡಿಕಲ್ ಪ್ರಾಕ್ಟೀಸಸ್, ವೈದ್ಯಕೀಯ ಅಭ್ಯಾಸಗಳು. ಆಪ್ಷನ್ ಬಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಆಪ್ಷನ್ ಸಿ ಫಿಲ್ಮ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಚಲನಚಿತ್ರ ಮತ್ತು ಮನರಂಜನೆ. ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ, ಮೇಲಿನ ಎಲ್ಲವೂ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಆದಂಥ ಆನ್ಸರ್ ಯಾವುದು? ಸಿ ಫಿಲ್ಮ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಚಲನಚಿತ್ರ ಮತ್ತು ಮನರಂಜನೆಗಾಗಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಗರ್ ಪೋರ್ಟಲ್, ಗರ್ ಅಂತಂದಾಗೇನು, ಗೋ ಹೋಮ್ ಆ್ಯಂಡ್ ರೀಯುನೈಟ್ ಟು ಮಾನಿಟರ್ ಆ್ಯಂಡ್ ಟ್ರ್ಯಾಕ್ ರಿಸ್ಟೋರೇಷನ್ ಆ್ಯಂಡ್ ರೀಪ್ಯಾಟ್ರಿಯೇಷನ್ ಆಫ್ ಚಿಲ್ಡ್ರನ್ ವಾಸ್ ಡೆವಲಪ್ಡ್ ಆ್ಯಂಡ್ ಲಾಂಚ್ಡ್ ಬೈ ಅಂತ ಹೇಳ್ತಾರೆ. ಸೊ ಈಗ ಕಳೆದು ಹೋದಂಥ ಮಕ್ಕಳು ಅವರನ್ನು ವಾಪಸ್ಸು ಮನೆಗೆ ತಲುಪಿಸೋದಾಗಿರ್ಬೋದು, ಅಥವಾ ಅಂಥ ಮಕ್ಕಳಿಗೆ ಸೊ ಒಂದು ಬೇಸಿಕ್ ನೆಸೆಸಿಟಿಯನ್ನು ಕೊಡುವಂಥ ಪ್ರಯತ್ನ ಆಗಿರ್ಬೋದು, ಅದನ್ನು ನಾವು ಹೇಳ್ತೀವಿ. ಮರುಸ್ಥಾಪನೆ ಅಂದ್ರೇನು, ಸೊ ಅಲ್ಲಿ ರಿಸ್ಟೋರೇಷನ್ ಅಂದ್ರೇನು, ಸಪೋಸ್ ಥಿಂಕ್ ಮಾಡಿ, ಸೊ ಒಂದಿಷ್ಟು ಮಕ್ಕಳು ಏನಾಗಿದ್ದಾರೆ, ಕಳೆದು ಹೋಗಿದ್ದಾರೆ, ಇವರಿಗೆ ಸೊ ನೀವೇನಾಗ್ತಿದ್ರೆ ವಸತಿ ಸಿಗ್ತಾನೇ ಇಲ್ಲ ಅವ್ರಿಗೆ, ಅಂಥವರಿಗೆ ಒಂದಿಷ್ಟು ಕನಿಷ್ಠ ಮೂಲ ಸೌಲಭ್ಯಗಳನ್ನು ಒದಗಿಸುವಂಥ ಪ್ರಯತ್ನ ಇದೆಯಲ್ಲ, ಅದನ್ನು ನಾವೇನು ಕರಿತೀವಿ, ಅದನ್ನು ರಿಸ್ಟೋರೇಷನ್ ಅಂತೇಳಿ ಕರಿತೀರ. ರೀಪ್ಯಾಟ್ರಿಯೇಷನ್ ಅಂತಂದಾಗ ಇವರು ಯಾರ ಮನೆಯ ಮಕ್ಕಳಾಗಿದ್ರು, ಎಲ್ಲಿಂದ ಸೊ ಈ ಥರ ತಪ್ಪು ಬಂದಿದ್ದಾರೆ ಅವರನ್ನು ಮತ್ತೆ ವಾಪಸ್ ಮನೆಗೆ ಸೇರಿಸೋದು, ಸೊ ಅದನ್ನ ರೀಪ್ಯಾಟ್ರಿಯೇಷನ್ ಅಂತೇಳಿ ಕರಿತೀರ, ವಾಪಸಾತಿ. ಇವುಗಳನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ರೀಸೆಂಟಾಗಿ ಏನು ಮಾಡಿದ್ವಿ, ಗರ್ ಪೋರ್ಟಲ್ ಅಂತ ಹೇಳ್ಕೊಂಡು ಒಂದು ಪೋರ್ಟಲನ್ನು, ವೆಬ್ ಪೋರ್ಟಲನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಗರ್ ಅಂತಂದಾಗೇನು, ಗೋ ಹೋಮ್ ಮತ್ತು ರೀಯುನೈಟ್ ಅಂತ ಹೇಳ್ತೀರ. ಸೊ ಮನೆಗೆ ಹೋಗಿ ಅಂತೇಳಿ ಒಂದಾಗುತ್ತೆ, ಗೋ ಹೋಮ್ ಅಂತಂದಾಗ ವಾಪಸ್ ನಿಮ್ಮ ಮನೆಗೆ ಸೊ ನಿಮ್ಮನ್ನು ತಲುಪಿಸುವಂಥ ಪ್ರಯತ್ನ ಅಂತಾಗುತ್ತೆ. ಅದರ ಜೊತೆಯಲ್ಲಿ ಸೊ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಮತ್ತೆ ವಾಪಸ್ ನೀವು ಸೊ ಏನಾಗ್ಬೋದು, ರೀಯುನೈಟ್ ಅವ್ರ ಜೊತೆಯಲ್ಲಿ ಸೇರ್ಬೋದು ಅಂತ ಹೇಳ್ಕೊಂಡು. ಸೊ ಹಾಗಾದರೆ ಇದನ್ನು ಅಭಿವೃದ್ಧಿಪಡಿಸಿದ ಮತ್ತು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂತೇಳಿ ಕ್ವಶನ್ ಕೇಳ್ತಾರೆ. ಹಾಗೇನು ಇದನ್ನ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡಿಲ್ಲ, ಯಾಕೆಂದರೆ ಇದನ್ನ ಇಂಗ್ಲೀಷಲ್ಲೇ ನೀವು ಓದಬೇಕಾಗುತ್ತೆ. ಸೊ ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಪ್ರಧಾನಮಂತ್ರಿಗಳ ಕಾರ್ಯಾಲಯ ಇದನ್ನು ಮಾಡಿದೆ ಅಂತ ಹೇಳ್ತಾರೆ. ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ ಅಂತೇಳಿ ಕರಿತೀರ, ಅಥವಾ ಶಾರ್ಟ್ ಫಾರ್ಮಲ್ಲಿ ಇದನ್ನ ನೀತಿ ಆಯೋಗ ಅಂತೇಳಿ ಕರಿತೀರ. ಆಪ್ಷನ್ ಸಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಆಪ್ಷನ್ ಡಿ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಏನು ಹೆಸರನ್ನು ನೋಡಿದ ಕೂಡಲೇ ಕೆಲವೊಂದು ಸ್ವಲ್ಪ ಮಟ್ಟಿಗೆ ನಮಗೇನಾದರೂ ಕಾಮನ್ ಸೆನ್ಸ್ ಇದೆ ಅಂತಂದರೆ ನಾವು ಇದು ಮಾಡ್ಬೋದು, ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಚೈಲ್ಡ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ, ಮಕ್ಕಳನ್ನು ಈ ಥರ ಮತ್ತೆ ವಾಪಸ್ಸು ಮನೆಗೆ ಸೇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಆ ಕಾರಣಕ್ಕಾಗಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇದನ್ನು ಅಭಿವೃದ್ಧಿಪಡಿಸಿದಂಥ ಮತ್ತು ಪ್ರಾರಂಭಿಸಿದ ಸಂಸ್ಥೆ ಆಗುತ್ತೆ.
ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಇಸ್ರೋ ಸಕ್ಸಸ್ಫುಲಿ ಕಂಡಕ್ಟೆಡ್ ಟೆಸ್ಟ್ ಆನ್ ಇಟ್ಸ್ ಜಾಯಿಂಟ್ hypersonic vehicle which has the ability to achieve more than Mach 5 parameter. Mach numbers are used to measure what parameter ಅಂತೇಳಿ ಕ್ವಶನ್ ಇದೆ. ಮ್ಯಾಕ್ 5 ಪ್ಯಾರಾಮೀಟರ್ಗಿಂತ ಹೆಚ್ಚಿನದನ್ನು ಸಾಧಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಜಂಟಿ ಹೈಪರ್ಸಾನಿಕ್ ವಾಹನದ ಪರೀಕ್ಷೆಯನ್ನು ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಹಾಗಾದರೆ ಈ ಮ್ಯಾಕ್ ಸಂಖ್ಯೆಗಳನ್ನು ಯಾವ ರೀತಿಯ ಅಂಶವನ್ನು ಅಳೆಯಲು ಬಳಸಲಾಗುತ್ತದೆ ಅಂತ ಕ್ವಶನ್ ಕೇಳ್ತಾರೆ. ಆಪ್ಷನ್ 1 ಆಪ್ಷನ್ ಎ ಸೌಂಡ್ ಇಂಟೆನ್ಸಿಟಿ, ಧ್ವನಿಯ ತೀವ್ರತೆಯನ್ನು ಅದನ್ನು ಅಳತೆ ಮಾಡೋದಕ್ಕೆ. ಆಪ್ಷನ್ ಬಿ ಡಿಸ್ಟೆನ್ಸ್, ದೂರವನ್ನು ಅಳತೆ ಮಾಡೋದಕ್ಕೆ. ಆಪ್ಷನ್ ಸಿ ಸ್ಪೀಡ್, ವೇಗವನ್ನು ಅಳತೆ ಮಾಡೋದಕ್ಕೆ. ಆಪ್ಷನ್ ಡಿ ಪೇಲೋಡ್, ಅಂದರೆ ಅದರ ಒಳಗಡೆ ಎಷ್ಟು ತೂಕದ ವಸ್ತುಗಳನ್ನು ನೀವು ಕಳಿಸ್ಬೋದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಂತ. ಸೊ ಇದನ್ನು ನಾವೇನಾದರೂ ಅಬ್ಸರ್ವ್ ಮಾಡಿದ್ರೆ ಮ್ಯಾಕ್ ಸಂಖ್ಯೆಗಳನ್ನು ಯಾವುದಕ್ಕಾಗಿ ನಾವು ಬಳಸ್ತೀವಿ? ಸೊ ಅಂತಂದರೆ ಸ್ಪೀಡನ್ನು ಅಳತೆ ಮಾಡೋದಕ್ಕೆ. ಸೊ ಇಲ್ಲಿ ಮ್ಯಾಕ್ 1 ಅಂತಂದರೆ ಏನು? ಮ್ಯಾಕ್ 1 ಅಂತಂದರೆ ಇದು ಆ್ಯಕ್ಚುಲಿ ಸೌಂಡ್ನ ಸ್ಪೀಡ್ ಎಷ್ಟಿರುತ್ತಲ್ವ ಅಷ್ಟು, ಸೌಂಡ್ನ ವೇಗ. ಅಗೇನ್ ಇದನ್ನು ಯಾವುದೇ ಕಾರಣಕ್ಕೂ ಸೌಂಡ್ ಇಂಟೆನ್ಸಿಟಿಯ ಜೊತೆಯಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೌಂಡ್ನ ಇಂಟೆನ್ಸಿಟಿ ಬೇರೆ, ಸೌಂಡ್ನ ಸ್ಪೀಡ್ ಬೇರೆ, ಸೌಂಡ್ನ ವೇಗ. ಸೊ ಒಂದು ಮ್ಯಾಕ್ ನಂಬರ್ ಅಂದರೆ ಮೀನಿಂಗ್ ಏನು? ಸೊ ನಾರ್ಮಲ್ ಸೌಂಡ್ ಏನಿದೆಯೋ ಅದೇ ಸೌಂಡ್, ಅದೇ ವೇಗದಲ್ಲಿ ಒಂದು ವೆಹಿಕಲ್ ಮೂವ್ ಆಗುತ್ತೆ ಅಂತೇಳಿ ಅರ್ಥ. ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತಂದರೆ ಆವಾಗೇನಾಗುತ್ತೆ, ಸೌಂಡ್ನ ವೇಗ ಏನಿದೆ, ಧ್ವನಿಯ ವೇಗ ಏನಿದೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮೂವ್ ಆಗುತ್ತೆ ಅಂತ. ಅಂದರೆ ಇಲ್ಲಿ ನಾವೇನು ಹೇಳ್ತಿದ್ವಿ, ಮ್ಯಾಕ್ 5 ಪ್ಯಾರಾಮೀಟರ್ ಅಂದ್ರೆ ಏನು? ಧ್ವನಿಯ ವೇಗ ಎಷ್ಟಿದೆಯೋ ಅದರ 5 ಪಟ್ಟು ವೇಗದಲ್ಲಿ ಸಾಗಬಹುದಾದಂಥ ಒಂದು ವೆಹಿಕಲನ್ನು ನಾವು ಮಾತಾಡ್ತಿದ್ವಿ. ಅಂಥ ಒಂದು ಹೈಪರ್ಸೋನಿಕ್ ವೆಹಿಕಲ್ನ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ಇದು ಗೊತ್ತಿರಲಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಹೂ ಅಮಂಗ್ ದ ಫಾಲೋವಿಂಗ್ ಕ್ರಿಕೆಟರ್ಸ್ ಹ್ಯಾಸ್ ಬಿಕಮ್ ದ ಫಾಸ್ಟೆಸ್ಟ್ ಡಬಲ್ ಸೆಂಚುರಿಯನ್ ಇನ್ ODIs, ಒನ್ ಡೇ ಇಂಟರ್ನ್ಯಾಷನಲ್ ಅಂತೇಳಿ ಕರಿತಾರೆ. ಈ ಕೆಳಗಿನ ಕ್ರಿಕೆಟಿಗರಲ್ಲಿ ಯಾರು ಒಂದು ದಿನದ ಅಂತಾರಾಷ್ಟ್ರೀಯ ಒಂದು ಕ್ರಿಕೆಟ್ನ ಒಳಗಡೆ ವೇಗದ ದ್ವಿಶತಕವನ್ನು ಗಳಿಸಿದ್ದಾರೆ ಅಂತೇಳಿ ಕ್ವಶನ್ ಇದೆ. ಆಪ್ಷನ್ 1 ವಿರಾಟ್ ಕೊಹ್ಲಿ, ಆಪ್ಷನ್ 2 ಕ್ರಿಸ್ ಗೇಲ್, ಆಪ್ಷನ್ 3 ರೋಹಿತ್ ಶರ್ಮಾ, ಆಪ್ಷನ್ 4 ಇಶಾನ್ ಕಿಶನ್. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಏನು? ಇಶಾನ್ ಕಿಶನ್ ಅವರು ರೀಸೆಂಟಾಗಿ ಸೊ ಈ ರೀತಿಯಲ್ಲಿ ಅತಿ ವೇಗದ ದ್ವಿಶತಕ ಅಂದ್ರೇನು, 200 ರನ್ನನ್ನು ಸೊ ಇವರು ಗಳಿಸಿರೋದನ್ನು ನೋಡ್ತೀರಾ. ಸೊ ಆ ಕಾರಣಕ್ಕಾಗಿ ಸೊ ಇವರು ಈ ಒಂದು ಅದು ಕೂಡ ಏನು ಮಾಡಿದ್ದಾರೆ, ಕ್ರಿಸ್ ಗೇಲ್ ಅವರ ಮೊದಲ ವೇಗದ ದ್ವಿಶತಕ ಕ್ರಿಸ್ ಗೇಲ್ ಅವರ ಹೆಸರಲ್ಲಿತ್ತು. ಆ ರೆಕಾರ್ಡನ್ನು ಸೊ ಮುರಿದು ಇಶಾನ್ ಕಿಶನ್ ಅವರು ಮೇಲ್ಗಡೆ ಬಂದಿರೋದನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್. ಹ್ಯೂಮನ್ ರೈಟ್ಸ್ ಡೇ 2022 ವಾಸ್ ಅಬ್ಸರ್ವ್ಡ್ ಆನ್. ಸೊ ಮಾನವ ಹಕ್ಕುಗಳ ದಿನ 2022 ಯಾವ ದಿನ ಆಚರಿಸಿದ್ದೀವಿ ಅಂತ ಕ್ವಶನ್ ಇದೆ. ಸೊ ಅಗೇನ್ ಅದರ ಮುಂದ್ಗಡೆ ಇರೋದೇನು, ಈ ಸಲದ ಥೀಮ್ ಅದು. ಸೊ 2022 ಥೀಮ್ ಏನಿತ್ತು? ಥೀಮ್ ಅಂತ ಕೇಳಿದ್ರೆ ಡಿಗ್ನಿಟಿ, ಫ್ರೀಡಮ್ ಆ್ಯಂಡ್ ಜಸ್ಟಿಸ್ ಫಾರ್ ಆಲ್ ಅಂತ ಹೇಳಿತ್ತು. ಹಾಗಾದರೆ ಈ ಹ್ಯೂಮನ್ ರೈಟ್ಸ್ ಡೇ 2022 ಯಾವ ದಿನ ಆಚರಣೆ ಮಾಡಿದ್ದೀವಿ ಅಂತ ಕೇಳಿದಾಗ ಡಿಸೆಂಬರ್ 9 ಆಪ್ಷನ್ 1, ಆಪ್ಷನ್ 2 ಡಿಸೆಂಬರ್ 10, ಆಪ್ಷನ್ 3 ಡಿಸೆಂಬರ್ 11 ಮತ್ತು ಆಪ್ಷನ್ 4 ಡಿಸೆಂಬರ್ 12. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನು? ಡಿಸೆಂಬರ್ 10ರಂದು ನಾವು ಅದನ್ನು ಏನು ಮಾಡ್ತೀವಿ, ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಹ್ಯೂಮನ್ ರೈಟ್ಸ್ ಡೇ ಅಂತ ಹೇಳ್ಕೊಂಡು ಆಚರಣೆ ಮಾಡ್ತೀವಿ. ಸೊ ಇವಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ಗಳು ಮತ್ತು ಅವುಗಳ ಮೇಲೆ ಇದ್ದಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಅಗೇನ್ ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.